ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕನ್ನಡಿಗರು ವಿವರಿಸಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಪ್ರಯಾಣಿಕರು ನಿನ್ನೆ ವಿಮಾನ ನಿಲ್ದಾಣ ಪ್ರವೇಶಿಸ್ತಾ ಇದ್ದಂತೆ ದುರಂತ ಆಗಿದೆ. ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕನ್ನಡಿಗರಿಗೆ ವಿವರಿಸಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಪ್ರಯಾಣಿಕರು ನಿನ್ನೆ ವಿಮಾನ ನಿಲ್ದಾಣ ಪ್ರವೇಶಿಸ್ತಾ ಇದ್ದಂತೆ ಈ ದುರಂತ ಆಗಿದೆ. ಸದ್ಯ ವಿಮಾನ ನಿಲ್ದಾಣದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದು ಹೇಳಿದ್ದಾರೆ. ನಾವು ಸುರಕ್ಷಿತವಾಗಿದ್ದೇವೆ ಎಂಬ ವಿಡಿಯೋವನ್ನ ಮಾಡಿದ್ದಾರೆ ಕನ್ನಡಿಗರು. ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕನ್ನಡಿಗರು ವಿವರಿಸಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಪ್ರಯಾಣಿಕರು ಅಲ್ಲೇ ಇದ್ದಾರೆ. ಇನ್ನೂ ಕೂಡ ನಿನ್ನೆ ವಿಮಾನ ನಿಲ್ದಾಣ ಅವರು ಪ್ರವೇಶ ಮಾಡಿದ್ರಂತೆ ವಿಮಾನ ನಿಲ್ದಾಣಕ್ಕೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತ ಆಗಿದೆ. ನಾವು ಕರ್ನಾಟಕದಿಂದ ಬಂದಿರೋದು, ಉತ್ತರಾಖಂಡ್ ಡಿಸ್ಟಿಕ್ ಶಿರ್ಸಿಯಿಂದ. ನಾವು ಮೊನ್ನೆ ಅಹಮದಾಬಾದಿಗೆ ಬಂದಿದ್ವಿ. ಇವತ್ತು ರಿಟರ್ನ್ ಫ್ಲೈಟ್ ಬೆಂಗಳೂರಿಗೆ ಇತ್ತು. ನಾವಿವತ್ತು ಅಹಮದಾಬಾದ್ ಏರ್ಪೋರ್ಟ್ನ ಜಸ್ಟ್ ಎಂಟ್ರಿ ಆಗ್ತಿದ್ದ ಹಾಗೆ ಈ ಒಂದು ಏರ್ ಕ್ರ್ಯಾಶ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾವು ಏರ್ಪೋರ್ಟ್ ಒಳಗಡೆ ಬರ್ತಾ ಇದ್ವಿ. ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿ ಭಯದ ವಾತಾವರಣ, ಆ ಥರ ಯಾವುದೇ ಆಕ್ಸಿಡೆಂಟ್ ಆದಂಥ ಒಂದು ವಾತಾವರಣ ಏನೂ ಇರಲಿಲ್ಲ, ಗಡಿಬಿಡಿ ವಾತಾವರಣ ಇರಲಿಲ್ಲ. ಇದು ರನ್ವೇದಿಂದ ಹೊರಗಡೆ ಆಗಿರೋದ್ರಿಂದ ಏರ್ಪೋರ್ಟಲ್ಲಿ ಯಾವುದೇ ರೀತಿ ಒಂದು ಭಯದ ವಾತಾವರಣ ಇರಲಿಲ್ಲ. ಆದರೆ ನಾವು ಏರ್ಪೋರ್ಟ್ ಒಳಗಡೆ ಬಂದಾಗ ನ್ಯೂಸ್ ಚಾನಲ್ಗಳನ್ನು ನೋಡಿದಾಗ ನಮಗೆ ಗೊತ್ತಾಯಿತು ಒಂದು ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ. ಈ ಪ್ಲೇನ್ ಕ್ರ್ಯಾಶಲ್ಲಿ ಸಾಕಷ್ಟು ಜನರು ಪ್ರಯಾಣಿಕರು ಮೃತರಾಗಿದ್ದಾರೆ ಅಂತೇಳಿ ತುಂಬ ನೋವಾಗ್ತಾ ಇದೆ ಮತ್ತು ಅಷ್ಟೇ ಆತಂಕ ಕೂಡ ಆಗ್ತಾಯಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಊರಿಂದ ಅಥವಾ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಕರೆ ಮಾಡ್ತಾಯಿದ್ರು. ನಾವು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇದ್ದ ಕಾರಣದಿಂದ ಇಲ್ಲಿ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸ್ವಲ್ಪ ಭಯದ ವಾತಾವರಣ ಇದೆ. ಯಾಕಂತಂದರೆ ಈಗಾಗಲೇ 4 ತಾಸಿಂದ ಯಾವುದೇ ಫ್ಲೈಟ್ಗಳು ಇಲ್ಲಿಂದ ಟೇಕಪ್ ಆಗ್ತಾ ಇಲ್ಲ ಮತ್ತು ಲ್ಯಾಂಡಿಂಗ್ ಆಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಸಂಖ್ಯೆ ಇವತ್ತು ಏರ್ಪೋರ್ಟ್ನಲ್ಲಿ ಕಾಣ್ತಾ ಇದೆ. ನಾವು ಕರ್ನಾಟಕದಿಂದ ಬಂದಿರೋದು, ಉತ್ತರಾಖಂಡ್ ಡಿಸ್ಟಿಕ್ ಶಿರ್ಸಿಯಿಂದ. ನಾವು ಮೊನ್ನೆ ಅಹಮದಾಬಾದಿಗೆ